ನೋಡಿ, ಅನಿಷ್ಟ ಪರಿಹಾರ, ಇಷ್ಟಾರ್ಥಗಳ ಪ್ರಾಪ್ತಿ ಅಂತಂದಾಗ ಮೊದಲು ಸಾಮಾನ್ಯವಾಗಿ ನಮಗೆ ತೋರೋದು ನಮ್ಮ ತಲೆಯಲ್ಲಿ ಈಗೇನು ನನ್ನ ಮನಸ್ಸಿನೊಳಗೆ ಸಮಸ್ಯೆಗಳಿವೆ, ಏನೇನೋ ಕಷ್ಟಗಳು ಒಬ್ಬೊಬ್ಬರಿಗೆ ಇರುತ್ತೆ ಅವರವರ ಜೀವನದಲ್ಲಿ. ಆ ಎಲ್ಲ ಕಷ್ಟಗಳ ಲಿಸ್ಟು ಕಣ್ಣು ಮುಂದೆ ಬರ್ತದೆ. ಇದೆಲ್ಲ ಅನಿಷ್ಟ ಪರಿಹಾರ ಆಗಬೇಕು. ಇಷ್ಟಾರ್ಥಗಳು ಅಂತ ತಾನೇ ಒಂದು ಲಿಸ್ಟ್ ಮಾಡಿಕೊಂಡಿರ್ತಾನೆ. ಇಷ್ಟು ಹಣ ಸಿಗಬೇಕು, ಮಕ್ಕಳಿಗಿಂಥ ಉದ್ಯೋಗ ಆಗಬೇಕು, ಅಥವಾ ತಾನೇ ಚಿಕ್ಕವನಾಗಿದ್ದರೆ ತನಗೊಂದು ಉದ್ಯೋಗ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂತ. ಹಿರಿಯರಾಗಿದ್ದರೆ ತಮ್ಮ ಮಕ್ಕಳಿಗೆ ಮದುವೆ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು, ಇದು ಅವರ ಅಪೇಕ್ಷೆ ಇರ್ತದೆ. ಏನೋ 4-8 ಕೇಸುಗಳಿರುತ್ತೋ, ಅಥವಾ ಎಲ್ಲಿಯೋ ಹಣ ಬರಬೇಕಾದದ್ದು ಸ್ಟಕ್ ಆಗಿದೆ. ಇಂತಹ ಕೆಲವು ಅನಿಷ್ಟಗಳ ಪರಿಹಾರವಾಗಿ, ಅಥವಾ ರೋಗ ರುಜಿನಿಗಳು ಇವುಗಳೆಲ್ಲ ದೂರ ಆಗಿ ಇಷ್ಟಾರ್ಥಗಳು ಸಿಗಬೇಕು ಅಂತ ಮೊದಲು ದೇವರು ಇಂತಹ ಇಷ್ಟಾರ್ಥಗಳನ್ನು ಕೊಡ್ತಾನೆ. ಇವನಿಗೆ ಯಾವುದು ಅನಿಷ್ಟ ಅಂತ ಅನಿಸಿದೆ ಅದನ್ನೂ ಪರಿಹಾರ ಮಾಡ್ತಾನೆ, ಇಲ್ಲ ಅಂತಲ್ಲ. ಆದರೆ ಇದು ನಿಜವಾದಂತಹ ಅನಿಷ್ಟ ಪರಿಹಾರ, ನಿಜವಾದ ಅರ್ಥದಲ್ಲಿ ಇಷ್ಟಾರ್ಥ ಪ್ರಾಪ್ತಿ ಇದಲ್ಲವೇ ಅಲ್ಲ. ಅದಿರೋದು ಬೇರೆನೇ ಇದೆ. ಇದು ಬಹಳ ಸಣ್ಣದಾದದ್ದು. ಬಂಗಾರದ ಮೇರು ಪರ್ವತ ನಮಗೆ ಸಿಗೋದಿದೆ. 1 ಗ್ರಾಮು ಬಂಗಾರ ಸಿಕ್ಕರೆ ನನಗೆ ಇಷ್ಟಾರ್ಥ ಪ್ರಾಪ್ತಿ ಆಯಿತು ಅಂತ ನಾನು ತಿಳಿದುಕೊಂಡ್ರೆ ಬುದ್ಧಿವಂತನ ಅವನು? ದೊಡ್ಡ ದೊಡ್ಡ ರೋಗಗಳು, ಕ್ಯಾನ್ಸರಿನಂತಹ ರೋಗಗಳೆಲ್ಲ ಒಳಗೆ ಚೆನ್ನಾಗಿ ಕುಳಿತಿವೆ, ಮನೆ ಮಾಡಿಕೊಂಡು ಕುಳಿತಿವೆ ದೇಹದಲ್ಲಿ. ಏನೋ ಕೆಮ್ಮು ನೆಗಡಿ ಬಂದದ್ದು ಪರಿಹಾರ ಆದರೆ ನನಗೆಲ್ಲ ಆರಾಮಾಯಿತು ಅಂತ ತಿಳಿದುಕೊಂಡ್ರೆ ಎಂತಹ ಮೂರ್ಖತನವೋ ಹಾಗಾಗಿದೆ ನಮ್ಮ ಸ್ಥಿತಿ. ರೋಗಗಳು ಹೋಗತ್ತೆ ನಿಜ, ಇಷ್ಟಾರ್ಥಗಳ ಪ್ರಾಪ್ತಿ ಆಗಿದೆ ನಿಜ. ಆದರೆ ನಿಜವಾದ ದೊಡ್ಡ ದೊಡ್ಡ ಕಷ್ಟಗಳು, ರೋಗಗಳೆಲ್ಲ ಒಳಗಿವೆ. ಸಣ್ಣ ಪುಟ್ಟ ರೋಗಗಳು ಹೋದರೆ ಹೇಗೆ ಹೋದ ಹಾಗೆ ಅಲ್ಲ ಅದು. ಸಾವಿರಾರು ಟನ್ನುಗಳಷ್ಟು ಇವನಿಗೆ ಬಂಗಾರ ಸಿಗಬೇಕಾದದ್ದು 1 ಗ್ರಾಮು 2 ಗ್ರಾಮು ಸಿಕ್ಕರೆ ಹೇಗೆ ಸಿಕ್ಕಾಗಲ್ಲ. ಹಾಗೆ ತಿಳಿದುಕೊಳ್ಳಿ, ಇಲ್ಲಿ ನೆರೆದ ಜನ ಅಲ್ಲ, ಜಗತ್ತಿನೊಳಗಿರುವ ಎಲ್ಲ ಸಜ್ಜನರು ತಿಳಿದುಕೊಳ್ಳಬೇಕಾದದ್ದು ನಮ್ಮ ವೇದಗಳು, ನಮ್ಮ ಉಪನಿಷತ್ತುಗಳು, ನಮ್ಮ ಮಹಾಭಾರತ ರಾಮಾಯಣ ಭಾಗವತಾದಿ ಸಚ್ಚಾಸ್ತ್ರಗಳು ಪ್ರತಿಯೊಬ್ಬ ಜೀವನ ಅಕೌಂಟಿನೊಳಗೆ ಅವನ ಆಸ್ತಿ ಏನಿದೆ ಎನ್ನುವುದನ್ನು ದಾಖಲು ಮಾಡಿದೆ. ಅದನ್ನು ತೋರಿಸಿಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಮ್ಮ ಅಕೌಂಟ್ ಒಳಗೇನೆ ನಮ್ಮ ಹೆಸರಿನಿಂದ ಏನಿದೆ, ಪ್ರತಿಯೊಬ್ಬ ಮೋಕ್ಷಯೋಗ್ಯನಾದ ಸಜ್ಜೀವ, ಉತ್ತಮ ಜೀವ, ಸಾತ್ವಿಕ ಪ್ರವೃತ್ತಿ ಇದ್ದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯ ಹೆಸರಿನಲ್ಲಿ ಏನಿದೆ, ಏನವನ ಸೌಭಾಗ್ಯ, ಏನವನ ಆಸ್ತಿ, ಇದನ್ನು ಶಾಸ್ತ್ರಗಳು ಹೇಳಿವೆ. ಆದರೆ ಹೇಳಿದ್ದು ನಮಗೆ ಗೊತ್ತಾಗಿಲ್ಲ. ಶಾಸ್ತ್ರದೊಳಗೆ ಹೇಳಿದ್ದನ್ನು ನಮ್ಮ ತನಕ ಮುಟ್ಟಿಸಿದವರು, ನಮ್ಮೆಲ್ಲರ ಗ್ರೂಪಿಗೆ ಮೆಸೇಜ್ ಹಾಕಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಲ್ವಾ? ಸರ್ವಮೂಲ ಗ್ರಂಥಗಳಲ್ಲಿ ನಮಗೆ ತಿಳಿಸಿ ಉಪಕಾರ ಮಾಡಿದ್ದಾರೆ. ವೇದಗಳಲ್ಲಿ ಹೇಳಿದ್ದು ಗೊತ್ತಿಲ್ಲದಂತೆ ನಾವಿದ್ದೇವೆ, ಮೂಢರು. ಏನದು ಆಸ್ತಿ? ಇಷ್ಟಾರ್ಥ ಅಂದ ಕ್ಷಣಕ್ಕೆ ಏನೋ ಸಿಕ್ಕದ್ದು ಇಷ್ಟಾರ್ಥ ಅಂತ ತಿಳ್ಕೋತಿರಲ್ಲ. ನಿಂದೇನಿದೆ ಅದನ್ನು ತಿಳ್ಕೊಳ್ಳೋ, ಬೇರೆಯವರದಲ್ಲ, ನಿನ್ನದೇ ನಿನಗೆ ಸಿಗಬೇಕಾಗಿದೆ. ನಿನಗೆ ಸಿಗಬೇಕಾದದ್ದು ಸಿಕ್ಕಿದೆ. ಸಿಕ್ಕಿದೆ ಅಂದ್ರೆ ಸಿಕ್ಕಿಬಿಟ್ಟಿದೆ ಅಲ್ಲ, ಸಿಕ್ಕಿದೆ, ಬಂಧನದಲ್ಲಿ ಸಿಕ್ಕಿದೆ. ನಿನಗೆ ಸಿಗಬೇಕಾದದ್ದು ಸಿಕ್ಕಿದೆ ಒಂದು ಕಡೆಗೆ, ಅದು ನಿನಗೆ ಸಿಗಬೇಕೀಗ ಅಷ್ಟೇ. ಅದೇನು? ಬಲಮಾನಂದ ಓಜಶ್ಚ ಸಹೋಜ್ಞಾನಂ ಅನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋಹೋ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಒಂದು ಹುಳ ಬಂದ್ರೆ ಹೆದರ್ತೀವಿ ನಾವು. ಶಾಂತವಾಗಿ ಕೇಳ್ತಾ ಇದ್ದೀರಿ, ಒಂದೇ ಒಂದು ಇಲಿ ಬರಲಿ ಸಾಕು, ಹುಲಿ ಬೇಡ, ಇಲಿ.
ನಿಮ್ಮ ಸ್ಥಿತಿ ಏನಾಗ್ತದೆ? ಪ್ರವಚನ ಮಾಡುವಂತಹ ನಾವು, ಪ್ರವಚನದ ವಿಷಯನಾದಂತಹ ವೆಂಕಟೇಶ, ಉಪದೇಶ ಮಾಡಿದ ಶ್ರೀಮದಾಚಾರ್ಯರು ಎಲ್ಲರೂ ಮರೆತು ಹೋಗ್ಬಿಡ್ತಾರೆ. ಇಲಿ ಒಂದೇ ಕಾಣಿಸ್ತದೆ. ಅಯ್ಯೋ ಇಲಿ ಅಂತ ಎದ್ದು ಜಿಗಿದಾಡ್ತಾರೆ. ಇದು ನಮ್ಮ ಸ್ಥಿತಿ. ಒಂದು ಇರುವೆ ಬಂದ್ರೆ ಭಯ, ಇಲಿ ಬಂದ್ರೆ ಭಯ, ಹುಲಿ ಬಂದ್ರಂತೂ ಕೇಳಬೇಕೇ ಆಗಿಲ್ಲ. ಇದು ನಿಮ್ಮ ಎಲ್ಲರ ಸ್ಥಿತಿ. ವಿಚಿತ್ರ ಅಂದ್ರೆ ನಾವು ಹೀಗಿಲ್ಲ. ಇಷ್ಟು ಅಶಕ್ತರು ನಾವಲ್ಲ. ಇಂತಹ ದೌರ್ಬಲ್ಯ ನಮಗಿಲ್ಲ. ಬಲಂ, ನಮ್ಮ ಜೀವ ಸ್ವರೂಪದೊಳಗೇನೆ ಬಲ ಇದೆ, ಭಾರೀ ಶಕ್ತಿ ಇದೆ. ಯಾರು ಬಂದರೂ ಹೆದರೋದಿಲ್ಲ. ನಮಗಿಂತ ದೊಡ್ಡವರು ಜ್ಞಾನಿಗಳು ಬಂದರೆ ಬಾಗುತ್ತೇವೆ ಭಕ್ತಿಯಿಂದ, ಅದು ಬೇರೆ. ಅವರು ನಮಗಿಂತಲೂ ಸ್ವರೂಪದಲ್ಲಿಯೂ ದೊಡ್ಡವರು, ಬಲದಲ್ಲಿ ಎಲ್ಲದರಲ್ಲಿಯೂ ದೊಡ್ಡವರು. ಆದರೆ ಇಂತಹ ಸಣ್ಣ ಪುಟ್ಟ ಭಯ, ಹೆದರಿಕೆ, ಯಾರೋ ಶತ್ರುಗಳು ಬಂದ್ರು, ಭಯ ಇಲ್ಲ ನಮಗೆ. ಅಭಯಂ, ಭಯವಿಲ್ಲದ ಸ್ವರೂಪ ನಮ್ಮದು.